ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕಾಳಗ ಜೋರಾಗಿದ್ದು ಮುಖ್ಯಮಂತ್ರಿ ಗಾದಿ ಕೈಪಟ್ಟಕ್ಕಾಗಿ ಮುಸುಕಿನ ಗುದ್ದಾಟ ನಡೀತಾ ಇದೆ. 5 ವರ್ಷ ನಾನೇ ಸಿಎಂ ಅಂತ ಸದನದಲ್ಲಿ ಸಿದ್ದು ನೆನೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 5 ವರ್ಷ ನಾನೇ ಸಿಎಂ ಅಂತ ಹೇಳಿದರು. ಒಂದು ಕಡೆ ಪವರ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ ರಾಜ್ಯದಲ್ಲಿ, ಇನ್ನೊಂದು ಕಡೆ ನಾನೇ ಸಿಎಂ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದು ಮೂರು ಪಕ್ಷದ ನಾಯಕರ ಸಂಗಮವಾಗಿದ್ದು ರಾಜಕೀಯ ಕುತೂಹಲಕ್ಕೆ ಕಾರಣವಾಯಿತು. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಾಳಗ. ಮುಖ್ಯಮಂತ್ರಿ ಗಾದಿ ಕೈಪಟ್ಟಕ್ಕಾಗಿ ನಡೀತಾ ಇದೆ ಮುಸುಕಿನ ಗುದ್ದಾಟ, ಡೆನ್ನರ್ ಮೀಟಿಂಗ್, ಗುಪ್ತ ಸಭೆ ಇದೆಲ್ಲ. ಇದರ ನಡುವೆ 5 ವರ್ಷ ನಾನೇ ಸಿಎಂ ಅಂತ ಹೇಳಿ ಸದನದಲ್ಲಿ ಸಿದ್ದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳಿರೋದು ಮತ್ತೀಗ ಚರ್ಚೆಗೆ ಗ್ರಾಸವಾಗಿದೆ. ಮೂರು ಪಕ್ಷದ ನಾಯಕರ ಸಂಗಮ ರಾಜಕೀಯ ಕುತೂಹಲಕ್ಕೆ ಕಾರಣವಾಗಿದೆ. ನಿನ್ನೆ ಸದನದಲ್ಲೇ ಹೇಳಿದರೆ 5 ವರ್ಷ ನಾನೇ ಸಿಎಂ, ಇನ್ನೇನು 2 ವರ್ಷ ಆಗತ್ತೆ, ಇನ್ನೊಂದು 2-3 ದಿನ ಹೋದ್ರೆ ಅದರ ಅದ್ದೂರಿ ಕಾರ್ಯಕ್ರಮಕ್ಕೂ ಪ್ಲಾನ್ ಮಾಡಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯನವರು ಹೇಳಿರೋದು ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಏನ್ ಹೇಳಿದ್ರು ಹಾಗಾದ್ರೆ ಸಿದ್ದರಾಮಯ್ಯನವರು ಕೇಳೋಣ. ಕಾಣೆ ಆಗೋಟ್ರು ಕಾಣೆ ಏನಾಯ್ತು? ಒಂದೇ ನಿಮಿಷ ತಾಳಪ್ಪ. ನನ್ಗೆ ಗೋಪಾಲಕೃಷ್ಣ ಒಂದೇ ನಿಮಿಷ ಸರ್, ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ನಮ್ಗೆ 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳುವಂತದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ. ನೆಕ್ಸ್ಟ್ ಬಂದಂತ ಸರ್ಕಾರ ನೀವ ನೀನ್ ಈ ಕಡೆ ಬಾಪ, ಅವ್ರ ಕರಿಯಲ್ಲಿ ಈ ಕಡೆ ಮಾತಾಡ್ತಾ ಇದ್ದೇನೆ ನೋಡಿ. ಒಂದು ಸರಿ ನೀವು ದಾರಿ ತಪ್ಪಿದ್ರೆ, ಮಹಾಭಾರತದಲ್ಲಿ ನೀವು ನೋಡಿದಿರ, ಮಹಾಭಾರತದಲ್ಲಿ ಭೀಷ್ಮ ಮೊದಲು ರಾಜ ಆಗ್ಬೇಕಾಯ್ತು, ತಪ್ಪೋಯ್ತು, ಆಮೇಲೆ ಎಲ್ಲ ತಪ್ಪಿತು. ಈಗ ಇವರು ಅತಂತ್ರದ ದಾರಿ ಇಕ್ಕಿದ್ದಾರೆ, ಕವಲು ದಾರಿಗೆ ಇಕ್ಕಿದ್ದಾರೆ. ನಾಳೆ ಇನ್ನೊಂದು ಸರ್ಕಾರ ಬಂದಾಗ ನಿಮ್ಮ ಆಶಯ ಸಮಿತಿ ಇದೆ, ಅಂಬೇಡ್ಕರ್ ಸಮಿತಿ ಇದೆ, ಲ್ಯಾಂಡ್ ಗವರ್ನ್ ಸಮಿತಿ ಇದೆ. ಆ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ ಇದೆಲ್ಲ ಹೆಂಗ್ ನಡೀತಾ ಇದೆ, ಸರಿಯಾಗಿ ನಡೀತಾ ಇದೆಯಾ ಅಂತ ಅದ್ರ ಮೇಲೆ ಒಂದು ಸಮಿತಿ ಮಾಡಿ ಕೂತರಿಸಿದ್ರೆ MLA ಕತೆ ಏನು? ಮಾಡಲ್ಲ ಅಂತ ಏನು? ಮಾಡ್ಬೋದು, ಪ್ರಾವಿಷನ್ ಇದೆ. ಅವಾಗ MLA ಏನ್ ಅವ್ರ ಕತೆ ಏನಾಗ್ತೈತೆ? ನೀವು ತಪ್ಪು ದಾರಿಗೆ ಹೇಳಿದ್ರೆ ಮುಂದೆ ನಿಮ್ಗೆ ರಿವರ್ಸ್ ಆಗುತ್ತೆ. ಇದು ಬರ್ದ್ ಮಾಡ್ಕೊಳ್ಳಿ. ನಮ್ಮ ಶಾಸಕರು ಅಂತ ನೋಡ್ಬೇಡಿ. ಇವತ್ತು ನಾಳೆ ನೀವೇ ಬಂದು ಇಲ್ಲಿ ಅಧಿವೇಶನದಲ್ಲಿ ಕೂತು ಕಾಣೆ ಆಗೋಟ್ರು. ಕಾಣೆಯಂತೆ ಮಾಯವಾದನೋ ನಮ್ಮ ಶಿವ ಅಂತೇಳಿ 5 ವರ್ಷ ನಾನೇ ಸಿಎಂ ಅಂತ ನೆನ್ನೆ ಆರ್ ಅಶೋಕ್ ಅವರು ಮಾತನಾಡುವಾಗ ಹೇಳಿದ್ರು ಸಿದ್ದರಾಮಯ್ಯನವರು. 5 ವರ್ಷ ನಾನೇ ಇರ್ತೀನಿ, ಮತ್ತದಾದ ಮೇಲೂ 5 ವರ್ಷ ನಮ್ದೇ ಸರ್ಕಾರ ಬರತ್ತೆ ಅಂತ ಹೇಳಿ ಸಿದ್ದರಾಮಯ್ಯನವರು ನೆನ್ನೆ ಸರ್ಕಾರದಲ್ಲಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಮುಂದಿನ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಅಲ್ಲಿ ಅಧಿಕಾರ ಹಂಚಿಕೆ ಮೊದಲಿಂದಲೂ ಕೇಳಿ ಬರ್ತಾ ಇರೋದು. ಈಗಾಗಲೇ 2 ವರ್ಷ ಕಂಪ್ಲೀಟ್ ಆಗಿದೆ ಸರ್ಕಾರ ಬಂದು. ಇದ್ರೆ ಇನ್ನೊಂದು 6 ತಿಂಗಳು ಇರ್ತೀರಾ, ಶಾಸಕರ ಹೇಳಿಕೆ ಮೇಲೆ ಹೋಗುತ್ತೆ. ಈ ಎಲ್ಲ ವಿಚಾರಗಳು ಬಂದಾಗ ಅವರು ರಿಯಾಕ್ಟ್ ಮಾಡಿದ್ದು, ನಾನೇ ಇರ್ತೀನಿ 5 ವರ್ಷನೂ, ನಾನೇ ಸಿಎಂ, ಅದು ಮಾತ್ರ ಅಲ್ಲ ಮುಂದೆನೂ ನಮ್ಮದೇ ಸರ್ಕಾರ ಇರುತ್ತೆ ಅಂತ ಹೇಳಿರು ಸಿದ್ದರಾಮಯ್ಯ ಅವರು. ಇತ್ತ ಶಾಸಕರ ವಿಶ್ವಾಸ ಹೆಚ್ಚಿಕೊಳ್ಳೋದಕ್ಕೆ ಡಿಸಿಎಂ ತಂತ್ರವನ್ನ ಹೆಣಿತಾ ಇದ್ದು, ಡಿಕೆಶಿ ಹೇಳಿಕೆ ಬೆನ್ನಲ್ಲೇ ಫುಲ್ ಅಲರ್ಟ್ ಆಗಿದ್ದಾರೆ ಡಿಕೆ ಶಿವಕುಮಾರ್. ಕೈ ಸಾರಥಿ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ದಾರೆ. ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಬದಲಾವಣೆ ಚರ್ಚೆ ನಡುವೆ ಶಾಸಕರಿಗೆ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ದಾರೆ. ಶಾಸಕರ ತಮ್ಮ ಪರವಾಗಿ ಸೆಳೆದುಕೊಳ್ಳುವ ಉದ್ದೇಶದಿಂದ. ಶಾಸಕರ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಡಿಸಿಎಂ ಡಿಕೆಶಿ ತಂತ್ರ.
ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಯ ರೇಸ್ ಜೋರಾಗಿದ್ದು 5 ವರ್ಷ ನಾನೇ ಸಿಎಂ ಅಂತ ಹೇಳಿದ ಮೇಲೆ ಇತ್ತ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆಸಿದ್ದಾರೆ. ಹಿಂದೆ ನೋಡಿ ಇವರೇ ಈ ಡಿನ್ನರ್ ಪಾಲಿಟಿಕ್ಸ್ ಎಲ್ಲ ಬೇಡ ಅಂತ ಹೇಳಿ ದೆಹಲಿಗೆ 10 ಸಲ ಹೋಗಿ ಬಂದ್ರು, ಅದೆಲ್ಲ ನಿಲ್ಲಿಸಬೇಕು. ಸೊ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಅದರಲ್ಲೂ ಸಿದ್ದರಾಮಯ್ಯನವರು ಬಣ್ಣದವರು ಅಂತ. ಈಗ ಇವರೇ ಡಿನ್ನರಿಗೆ ಕರೆದಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಸೊ ಇವತ್ತು ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ ಶಾಸಕರಿಗಾಗಿ. ಔತಣಕೂಟದಲ್ಲಿ ಪಾಲ್ಗೊಳ್ಬೇಕು ಅಂತ. ಇವತ್ತಲ್ಲ, ಮಾರ್ಚ್ 15ನೇ ತಾರೀಕು ಶನಿವಾರ. ಪದಾಧಿಕಾರಿಗಳು ಡಿಸಿಸಿ ಅಧ್ಯಕ್ಷರುಗಳಿಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಆಹ್ವಾನ ಕೊಟ್ಟಿದ್ದು ಶಾಸಕರ ವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಡಿಸಿಎಂ ಪ್ಲಾನ್ ಮಾಡಿದ್ದಾರೆ. ಸಿದ್ದು ಹೇಳಿಕೆ ಬೆನ್ನಲ್ಲೇ ಡಿಕೆಶಿ ಫುಲ್ ಅಲರ್ಟ್. ಕೈಸಾರಥಿ ಡಿನ್ನರ್ ಪಾರ್ಟಿ ಆಯೋಜನೆಯನ್ನ ಮಾಡಿದ್ದಾರೆ. ಪದಾಧಿಕಾರಿಗಳು, ಶಾಸಕರು ಎಲ್ರಿಗೂ ಕೂಡ ಔತಣಕೂಟಕ್ಕೆ ಇನ್ವೈಟ್ ಮಾಡಿದ್ದಾರೆ. ಮಾರ್ಚ್ 15ನೇ ತಾರೀಕು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜನೆ ಮಾಡಿದ್ದಾರೆ ಡಿನ್ನರ್ ಪಾರ್ಟಿ. ಸಿದ್ದರಾಮಯ್ಯನವರ ಹೇಳಿಕೆ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಡಬಡಬ ಶುರುವಾಗಿದೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ದು ಮತ್ತಷ್ಟು ಮುಸುಕಿನ ಗುದ್ದಾಟ ಇದೇ ನಡೀತಾ ಇದೆ ಅನ್ನೋದು ಬಟ್ಟ ಬಯಲಾಗಿದೆ. ಈಗಾಗಲೇ ನೋಡಿದ್ವಿ ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು ಅಂತ ಹೇಳಿ. ಅವರು ನೆಕ್ಸ್ಟು ನಾವೇ ಇರ್ತೀವಿ ಸರ್ಕಾರ, ಆದರೆ ಈ 5 ವರ್ಷ ಮಾತ್ರ ನಾನೇ ಸಿಎಂ ಆಗಿರ್ತೀನಿ, ಯಾಕಂದರೆ ಅವ್ರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ, ನೆಕ್ಸ್ಟ್ ನಾನು ಆಗಲ್ಲ ಅಂತ ಹೇಳಿ. ಸೊ ಹಾಗಾಗಿ ಮುಂದೇನೂ ಕೂಡ ನಮ್ಮದೇ ಸರ್ಕಾರ, ನಾನೇ ಸಿಎಂ ಆಗಿರ್ತೀನಿ ಈ 5 ವರ್ಷಗಳು ಕೂಡ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರ ರಿಯಾಕ್ಟ್. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಪಡೆದುಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈ ಒಂದು ಪವರ್ ಪಾಲಿಟಿಕ್ಸ್ ವಿಚಾರವಾಗಿ ತಣ್ಣಗಾಗಿದ್ದಂತಹ ವಿಚಾರ ನಿನ್ನೆ ಸದನದಲ್ಲಿ ಮಾರ್ದನಿಸಿದೆ. ಸಿದ್ದರಾಮಯ್ಯನವರು 5 ವರ್ಷ ಕೂಡ ನಾನೇ ಸಿಎಂ ಆಗಿರ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು. ಅವರ ಹೇಳಿಕೆ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಕೂಡ ಸಾಕಷ್ಟು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಏನ್ ಹೇಳಿದ್ರು ಸಿದ್ದರಾಮಯ್ಯನವರು ನಿಜಕ್ಕೂ ನಿನ್ನೆ ಅಂತ? ಪವಿತ್ರ, ಈಗಾಗಲೇ ಗ್ಯಾರಂಟಿಯ ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗುವಂತ ಪ್ರಬಲ ಆಕಾಂಕ್ಷೆ ಕೂಡ ಇರುವಂತದ್ದು. ಇನ್ನೊಂದು ಕಡೆ ಈಗ 5 ವರ್ಷವೂ ಕೂಡ ಸಿಎಂ ಸಿದ್ದರಾಮಯ್ಯವರು ಇರ್ತಾರೆ ಅನ್ನುವಂಥದ್ದು ಒಂದು ಬಣದ ವಾದವಾಗಿರ್ತಕ್ಕಂಥದ್ದು. ಅಧಿಕಾರ ಹಂಚಿಕೆ ಅನ್ನುವಂಥ ವಿಚಾರ ಚರ್ಚೆನೇ ಆಗಿಲ್ಲ ಅನ್ನುವಂಥದ್ದು ಕೂಡ ಸಿಎಂ ಸಿದ್ದರಾಮಯ್ಯವರ ಬಣದ ಒಂದು ನಾಯಕರ ವಾದವಾಗಿರ್ತಕ್ಕಂಥದ್ದು. ಈ ನಡುವೆ ನಿನ್ನೆ ಒಂದು ಸದನದಲ್ಲಿ ಸಿಎಂ ಸಿದ್ದರಾಮಯ್ಯವರು ಮತ್ತೆ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ಒಂದಿಷ್ಟು ಮಾತಿನ ಚಕಮಕಿಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ 5 ವರ್ಷ ನಾನೇ ಇರ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಮುಂದೆ ಕೂಡ ನಾವೇ ಇರ್ತೀವಿ ಅನ್ನುವಂತ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಮಾತನಾಡಿರ್ತಕ್ಕಂಥದ್ದು. ಈ ಒಂದು ಹೇಳಿಕೆ ಸಾಕಷ್ಟು ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಖಾಸಗಿ ಸುದ್ದಿವಾಹಿನಿಯಲ್ಲಿ ಹೇಳ್ತಾರೆ ಅಧಿಕಾರ ಹಂಚಿಕೆ ಅಂತಕ್ಕಂಥದ್ದು ಮಾತುಕತೆ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯವರು ಕೂಡ ಸದನದಲ್ಲಿ 5 ವರ್ಷ ನಾನೇ ಇರ್ತೀನಿ, ಮುಂದೆ ಕೂಡ ನಾವೇ ಇರ್ತೀವಿ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ಸದ್ಯಕ್ಕೆ ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಸಿದ್ದರಾಮಯ್ಯವರು ಒಂದು ಸ್ಪಷ್ಟನೆ ಕೊಟ್ರೇನೋ ಒಂದ್ ಕಡೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಒಂದಿಷ್ಟು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಅವರ ಬಣದ ನಾಯಕರ ಕೆಂಗನಿಗೆ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರ ಈ ರೀತಿಯಾಗಿರ್ತಕ್ಕಂಥ ಅವರ ಆಪ್ತ ಬಣವು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ನಿಲುವನ್ನು ವ್ಯಕ್ತಪಡಿಸ್ತಾ ಇದೆ. ಇನ್ನೊಂದು ಕಡೆ ಸ್ವತಃ ಸಿಎಂ ಸಿದ್ದರಾಮಯ್ಯವರು ಕೂಡ ಸದನದಲ್ಲಿ ಬಹಿರಂಗವಾಗಿ ಅವರ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಒಂದ್ ಕಡೆ ಅವರೇ ಗಟ್ಟಿಯಾಗಿ ಉಳಿತಾರ, ಸಿಎಂ ಆಗಿ ಅವರೇ ಮುಂದುವರಿತಾರ ಅನ್ನುವಂತ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರು ಆಗಿದೆ. ಪವಿತ್ರ, ಇನ್ನೊಂದ್ ಕಡೆ ಬಸವರಾಜ್, ಡಿನ್ನರ್ ಪಾಲಿಟಿಕ್ಸ್ ವಿಚಾರ ಅಂತ ಬಂದಾಗ ಫಸ್ಟ್ ಅದನ್ನ
ಅವಾಯ್ಡ್ ಮಾಡ್ತಾ ಇದ್ದಿದ್ದು ಅಥವಾ ಆ ಡಿನ್ನರ್ ಪಾಲಿಟಿಕ್ಸ್ ವಿಚಾರವನ್ನೇ ಇಟ್ಕೊಂಡು ದೆಹಲಿ ತನಕ ಹೋಗ್ತಾ ಇದ್ದಿದ್ದೆ ಡಿ ಕೆ ಶಿವಕುಮಾರ್ ಅವರು. ಈಗ ಅಚ್ಚರಿ ಏನಪ್ಪಾ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಡಿನ್ನರ್ ಪಾರ್ಟಿಯನ್ನ ಕರೆದಿದ್ದಾರೆ. ಎಲ್ಲೋ ಸಿದ್ದರಾಮಯ್ಯನವ್ರ ಹೇಳಿಕೆ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಶುರುವಾಯ್ತಾ? ಶಾಸಕರನ್ನ ಹೇಗಾದ್ರೂ ಮಾಡಿ ತಮ್ಮ ಪರವಾಗಿ ನಿಲ್ಲಿಸ್ಕೊಳ್ಬೇಕು ಅನ್ನೋ ಪ್ಲಾನ್ ನಡೆಸ್ತಿದಾರಾ, ಹೇಗೆ ಅಂತ? ಪವಿತ್ರ, ಒಂದ್ ಕಡೆ ನಿನ್ನೆ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯವರು ನಾನೇ 5 ವರ್ಷ ಅನ್ನುವಂತ ಮಾತನ್ನ ಹೇಳುತ್ತಿದ್ದಂತೆ ಅಲರ್ಟ್ ಆಗಿರ್ತಕ್ಕಂಥ DCM DK ಶಿವಕುಮಾರ್ ಅವರು ಶಾಸಕರಿಗೆ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಔತಣಕೂಟಕ್ಕೆ ಈಗಾಗಲೇ ಎಲ್ಲಾ ಶಾಸಕರಿಗೆ ಕೂಡ ಆಹ್ವಾನ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಒಂದ್ ಕಡೆ DK ಶಿವಕುಮಾರ್ ಅವರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವು ತಿಂಗಳಿಂದೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಒಂದ್ ಕಡೆ ಈಗ ಹೈಕಮಾಂಡ್ ನಾಯಕರು ಒಂದಿಷ್ಟು ಬಹುಮತಕ್ಕೆ ಏನಾದ್ರೂ ಚುನಾವಣೆ ಯಾರಾಗ್ಬೇಕು CM ಅನ್ನುವಂಥದ್ದು ಹೇಳಿದಂತ ಸಂದರ್ಭದಲ್ಲಿ ಅಲ್ಲಿ ಶಾಸಕರ ಸಂಖ್ಯಾಬಲವೇ ಮುಖ್ಯವಾಗಿರ್ತಕ್ಕಂಥ ಒಂದು ಅಸ್ತ್ರ ಎಂಬಂತೆ ಕೂಡ ಇರುವಂತದ್ದು. ಹಾಗಾಗಿ ಶಾಸಕರನ್ನು ಕೂಡ ಸೆಳೆದಿಟ್ಟುಕೊಳ್ಳುವಂತ ಪ್ರಯತ್ನಕ್ಕೆ DK ಶಿವಕುಮಾರ್ ಅವರು ಮುಂದಾದ್ರೆ ಅನ್ನುವಂಥದ್ದು ಕೂಡ ಈಗ ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಒಂದ್ ಕಡೆ DK ಶಿವಕುಮಾರ್ ಅವರು CM ಸಿದ್ದರಾಮಯ್ಯ ಈ ಒಂದು ಹೇಳಿಕೆ ಹೇಳುತ್ತಿದ್ದಂತೆ ಒಂದು ರೀತಿಯಲ್ಲಿ ಶಾಸಕರ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ರೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅವರು KPCC ಅಧ್ಯಕ್ಷರಾಗಿ 5 ವರ್ಷ ಪೂರ್ಣವಾದ ಹಿನ್ನೆಲೆಯಲ್ಲಿ ಆ ಒಂದು ಸಂಭ್ರಮಾಚರಣೆಗೂ ಕೂಡ ಒಂದು ಶಾಸಕರಿಗೆ ಒಂದು ಔತಣ ಕೂಟವನ್ನ ಏರ್ಪಡಿಸಿದ್ದಾರೆ. ಮುಂದೆ ಕೂಡ ಅವರೇ KPCC ಅಧ್ಯಕ್ಷ ಸ್ಥಾನ ಕೂಡ ಅವರೇ ಮುಂದುವರಿಬೇಕನ್ನುವ ಅಭಿಪ್ರಾಯ ಕೂಡ ಅವರಲ್ಲಿ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಒಂದ್ ಕಡೆ ಈಗ KPCC ಅಧ್ಯಕ್ಷ ಸ್ಥಾನ ಕೂಡ ಬದಲಾವಣೆ ಆಗ್ಬೇಕು ಅನ್ನುವಂತ ಕೂಗು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಎದ್ದಿತ್ತು. ಆದ್ರೆ ಹೈಕಮಾಂಡ್ ನಾಯಕರು ಇದಕ್ಕೆ ಖಡಕ್ ಆಗಿರ್ತಕ್ಕಂಥ ತಾಕೀತನ್ನು ಕೂಡ ಮಾಡ್ತು. ಹೈಕಮಾಂಡ್ ಎಲ್ಲ ಮಾಡುತ್ತೆ, ನೀವು ಯಾರು ಕೂಡ ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆ ಕೊಡೋ ಆಗಿಲ್ಲ ಅನ್ನುವಂಥದ್ದು. ಈ ಒಂದು ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಮತ್ತೊಮ್ಮೆ ಶಾಸಕರಿಗೆ ತಮ್ಮ ಡಿನ್ನರ್ ಮೀಟಿಂಗ್ ಅನ್ನ ಕರೆಯುವ ಮುಖಾಂತರ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರೇ KPCC ಅಧ್ಯಕ್ಷ ಸ್ಥಾನ ಮುಂದೆ ಆಗುವಂತ ಒಂದು ಸಂದೇಶ ಆದ್ರೆ, ಇನ್ನೊಂದು ಕಡೆ ನನಗೂ ಕೂಡ ಶಾಸಕರ ಒಂದು ಒಮ್ಮತವಿದೆ, ನನಗೂ ಕೂಡ ನಾಯಕತ್ವದ ಇದೆ ಅನ್ನುವಂತ ಒಂದು ತೋರಿಸುವಂತ ನಿಟ್ಟಿನಲ್ಲಿ ಆ ಒಂದು ಗುರಿಯನ್ನ ಸಾಧಿಸಲಿಕ್ಕೂ ಕೂಡ DK ಶಿವಕುಮಾರ್ ಅವರು ಈ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಒಂದಿಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಪವಿತ್ರ.